ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 16ನೇ ಅಧ್ಯಾಯ 8ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನಗಾರನು ಹೇಳುವಂಥದ್ದು, ಆತನು ಯಾವಾಗಲೂ ದೇವರನ್ನ ಏನಂತೆ ತನ್ನ ಮುಂದೆ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ನಾನು ಯೆಹೋವ ದೇವರನ್ನ ಯಾವಾಗಲೂ ನನ್ನ ಮುಂದೆ ನಾನು ಇಟ್ಟುಕೊಂಡಿದ್ದೇನೆ, ನನ್ನ ಎದುರಿನಲ್ಲೇ ನಾನು ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಾಲೆಲೂಯಾ. ನಮ್ಮ ಜೀವಿತಗಳಲ್ಲಿ ನಾವು ನಡೆಯುವಂಥ ಜೀವಿತಗಳಲ್ಲಿ ನಾವು ಜೀವಿಸುವಂಥ ಈ ದಿನಮಾನಗಳಲ್ಲಿ ನಾವು ಯಾರನ್ನ ನಮ್ಮ ಎದುರಿಗೆ ಇಟ್ಟುಕೊಂಡಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕೆಂದರೆ ನಮ್ಮ ಒಂದು ದೃಷ್ಟಿ ಯಾರ ಮೇಲೆ ಇದೆ? ಹಾಲೆಲೂಯಾ. ನಮ್ಮ ದೃಷ್ಟಿ ಒಂದು ವೇಳೆ ಈ ದಿನದಲ್ಲಿ ಕರ್ತನಾದ ದೇವರ ಮೇಲೆ ಇರೋದಾದರೆ, ನಮ್ಮ ದೃಷ್ಟಿ ನಮ್ಮ ಕಣ್ಣು ಮುಂದೆ ನಾವು ಯಾರನ್ನು ಇಟ್ಟುಕೊಂಡಿದ್ದೇವೆ, ನಮ್ಮ ಕಣ್ಣು ಮುಂದೆ ನಾವು ದೇವರನ್ನ, ಯೇಸು ಸ್ವಾಮಿಯನ್ನ ನಾವು ಇಟ್ಟುಕೊಂಡಿರುವುದಾದರೆ, ಆತನು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಮತ್ತು ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರು ನಮ್ಮ ಬಲಗಡೆಯಲ್ಲೇ ಇದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಯಾವಾಗಲೂ ಸಹ ದೇವರು ನಮ್ಮ ಕೂಡ ಇದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ, ದೇವರು ನಮ್ಮ ಬಲಗಡೆಯಲ್ಲಿ ಇದ್ದಾರೆ, ಆತನು ನಮ್ಮ ನೆರಳಾಗಿದ್ದಾನೆ ಎಂಬುದಾಗಿ ನಾವು ನೆನೆಸುವಾಗೆಲ್ಲ ನಮ್ಮಲ್ಲಿ ಯಾವುದೇ ಒಂದು ಭಯವು ನಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ಯಾಕಂದರೆ ನಮಗೆ ಒಂದು ರೀತಿಯಾದ ಒಂದು ಧೈರ್ಯ ನಮ್ಮಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ, ದೇವರು ನನ್ನ ಜೊತೆನೇ ಇದ್ದಾರೆ, ನನ್ನ ಬಲಗಡೆನೇ ಇದ್ದಾರೆ, ನಾನು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಎಂಬುವಂಥ ಒಂದು ಧೈರ್ಯ ನಮ್ಮಲ್ಲಿ ಬರುತ್ತೆ. ಆದರೆ ನಾವು ಯಾವಾಗ ಮನ ಕುಗ್ಗಿ ಹೋಗ್ತೇವೆ, ದೇವರನ್ನು ನಂಬಿದರೂ ಸಹ ಅನೇಕ ವಿಚಾರಗಳಲ್ಲಿ ಕೆಲವೊಂದು ಸಾರಿ ನಾವು ಧೈರ್ಯವನ್ನು ಬಿಟ್ಟು ಒಂದು ಭಯದ ರೀತಿಯಲ್ಲಿ ನಾವು ಜೀವಿಸ್ತೇವೆ. ನಮಗೇನೋ ಆಗುತ್ತೆ, ಏನೋ ಸಂಭವಿಸುತ್ತೆ, ಕೆಟ್ಟದ್ದು ಆಗುತ್ತೆ ಎಂಬುವಂಥ ಭಯದಲ್ಲಿ ನಾವು ಜೀವನ ಮಾಡ್ತೇವೆ. ಯಾಕೆ? ಆ ಒಂದು ಸಮಯಗಳಲ್ಲಿ ನಾವು ದೇವರಿಂದ ನಾವು ದೂರ ಆಗಿರ್ತೇವೆ, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದನ್ನು ನಾವು ಮರೆತು ಹೋಗಿರ್ತೇವೆ. ಹಾಲೆಲೂಯಾ. ಆ ರೀತಿಯಾಗಿ ನಾವು ಮರೆಯದೆ, ದೇವರು ನನ್ನ ಎದುರಿಗೆ ನನ್ನ ಜೊತೆಯಲ್ಲೇ ಇದ್ದಾರೆ, ನನ್ನ ದೇವರನ್ನು ನನ್ನ ಎದುರಿಗೇನೆ ನಾನು ಇಟ್ಟುಕೊಂಡಿದ್ದೇನೆ ಎಂಬುವಂಥ ಅನುಭವ ನಿಮ್ಮಲ್ಲಿ ಇರೋದಾದರೆ, ಖಂಡಿತವಾಗಿಯೂ ನಾವೆಂದಿಗೂ ಕದಲುವುದಿಲ್ಲ ಎಂಬುವಂಥ ನಿರೀಕ್ಷೆ ನಮ್ಮಲ್ಲಿ ಹುಟ್ಟುತ್ತದೆ. ಹಾಲೆಲೂಯಾ. ಒಂದು ನೆನಪಲ್ಲಿ ಇಟ್ಕೋಬೇಕು, ನಮ್ಮ ಜೀವಿತದಲ್ಲಿ ದೇವರು ಮಾತ್ರನೇ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಎಂಬುದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅದೇ ರೀತಿ ನನ್ನ ದೇವರು ಯಾವಾಗಲೂ ನನ್ನ ಬಲಗಡೆಯಲ್ಲೇ ಇದ್ದಾರೆ, ನನ್ನನ್ನು ನಡೆಸ್ತಾರೆ ಎಂಬುವಂಥ ನಿರೀಕ್ಷೆಯಲ್ಲಿ ನಾವು ನಡೆಯಬೇಕು. ಹಾಲೆಲೂಯಾ. ಈ ಒಂದು ದಿನಮಾನಗಳಲ್ಲಿ ನೀವು ಒಂದು ವೇಳೆ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇದ್ದೀರಾ, ಭಯದಲ್ಲಿ ಜೀವನ ಮಾಡ್ತಿದ್ದೀರಾ, ಆತನೊಟ್ಟಿಗೆ ಬಂದು ಹೇಳ್ರಿ, ದೇವರೇ ನೀನು ನನ್ನ ಹೃದಯದಲ್ಲಿ ಬಾ, ನನ್ನ ಎದುರಿಗೆ ಬಾ, ನನ್ನ ಬಲಗಡೆ ಬಾ, ನನ್ನ ನೆರಳಾಗಿ ಬಾ ಎಂಬುದಾಗಿ ನೀವು ಕರೆಯುವುದಾದರೆ, ಆತನು ಖಂಡಿತವಾಗಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಅಪ್ಪ ಈ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ದೇವರೇ. ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆಯನ್ನು ಕೇಳ್ತಿದ್ದಾರಪ್ಪ, ಅವರ ಜೀವಿತಗಳನ್ನು ನೀವು ಆಶೀರ್ವಾದ ಮಾಡ್ರಿ ದೇವರೇ. ಅವರ ಜೀವಿತಗಳಲ್ಲಿ ನಿಮ್ಮನ್ನು ದೇವರೇ ಅವರು ಮುಂಬಲವಾಗಿ ಅಪ್ಪ, ಅವರ ಎದುರುಗಡೆ ಯಾವಾಗಲೂ ನಿಮ್ಮನ್ನು ದೃಷ್ಟಿಸಿಕೊಂಡು ನಿಮ್ಮನ್ನು ಕರ್ತನೆ ಅಪ್ಪ ಎದುರಿನಲ್ಲಿ ಇಟ್ಟುಕೊಂಡು ನಡೆಯುವಂಥ ಕೃಪೆ ನೀನು ಅನುಗ್ರಹ ಮಾಡು. ಅವರ ಎಡ ಬಲಗಡೆಯಲ್ಲಿ ಸ್ವಾಮಿ ಮುಂಬಲವಾಗಿ ನೀವೇ ಅವರ ಹೃದಯದಲ್ಲಿ ದೇವರೇ ಅಪ್ಪ ಗೋಕರ್ತನೆ ಚಲಿಸಿ ಸ್ವಾಮಿ ಅಪ್ಪ, ನೀವು ಅವರು ಕೂಡ ಇದ್ದು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರು ನಡೆಯುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ, ಹೋರಾಟಗಳಲ್ಲಿ ತಂದೆಯಾದ ದೇವರೇ ಅವರ ಭಯದ ಜೀವಿತವನ್ನು ತೆಗೆದುಹಾಕಿ ಧೈರ್ಯದ ಆತ್ಮನನ್ನು ಕೊಟ್ಟು ನೀವು ನಡೆಸಿರಿ. ಎಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.